ವಿಶೇಷತೆಯಾಗಿ ಹೊಸದಾಗಿ ಚಿಂತನೆ ಮಾಡಿ ಅಪ್ಡೇಟ್ ಟೆಕ್ನಾಲಜಿ ಮುಖಾಂತರ ರೈತರಿಗೆ ಹೇಳೋಣ ಅಂತ ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ಸರ್ ಇದು HP ಬಂದು 7 HP ಬರುತ್ತೆ, 3.5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ರೋಟೋವೇಟ್ರ್ ಬಂದು ಎರಡು ಸೇರಿದ್ರೆ 32 ಬ್ಲೇಡ್ ಬರುತ್ತೆ. 2 ಲೀಟರ್ ಪೆಟ್ರೋಲಲ್ಲಿ 1 ಎಕರೆ ಕೆಲಸ ಮಾಡ್ಬೋದು. 5 ವರ್ಷದ ತನಕ ರಿಪೇರಿ ಬರಬಾರ್ದು. ಸಣ್ಣ ಪುಟ್ಟ ಹೋದ್ರೆ ಪಾರ್ಟ್ಸ್ ಕೊಟ್ಟಿರ್ತೀವಿ, ಪಾರ್ಟ್ಸ್ ಹಾಕೊಡಿ. 5 ವರ್ಷ ಆದಮೇಲೆ ನಮ್ಮ ಟಚ್ಚಲ್ಲಿ ಇರಿ, ನಾವು ಟಚ್ಚಲ್ಲಿ ಇರ್ತೀವಿ. ಹೊಸ ಮಿಷಿನ್ ಅಪ್ಡೇಟ್ ಬಂದರೆ ಎಕ್ಸ್ಚೇಂಜ್ ಆಫರಲ್ಲಿ ಅದನ್ನ ಏನೋ ಒಂದು ರೇಟ್ ಮಾಡಿ ತಗೊಂಡು ನಿಮಗೆ ಹೊಸ ಮಿಷಿನ್ ಕೊಡುವಂಥದ್ದು. ರೈತನಿಗೆ ವರ್ಷ ವಾರಂಟಿ ಇದೆ ಕಂಪ್ನಿಯಿಂದ, 5 ವರ್ಷಗಳ ರಿಪೇರಿ ಬರಲ್ಲ, ಜೊತೆಗೆ 5 ವರ್ಷ ಆದ್ಮೇಲೆ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಇದು ನಮ್ಮ ಕಡೆಯಿಂದ ನಾವು ಕೊಡೋ ಭರವಸೆ. ಸಬ್ಸಿಡಿ ಹೋಗಿ ಏನು ಪ್ರೈಸ್ ಬರ್ತದಲ್ಲ ಆ ಪ್ರೈಸ್ಗೆ ನಾನು ಇಲ್ಲಿ ಕೊಡ್ತೀನಿ. ಸರ್ ನಮಸ್ಕಾರ. ಫಸ್ಟ್ ವಿಡಿಯೋದಲ್ಲಿ ನಮ್ಮ ಚಾನಲ್ ಆಗಲೇ ನಿಮಗೆ ವಿಡಿಯೋಸ್ ಇದಾವೆ. ಹೌದು ಹೊಸದಾಗಿ ನೋಡೋರು ಸರ್ ನಮಸ್ಕಾರ ಎಲ್ರಿಗೂ, ಎಲ್ಲ ರೈತ ಬಾಂಧವರಿಗೂ ಈ ಚಾನಲ್ ಮೂಲಕ ಏನು ವೀಕ್ಷಣೆ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ನನ್ನ ಹೆಸರು ಗಿರೀಶ್ ಅಂತೇಳಿ, ನಮ್ಮದು ಕಂಪನಿ ಹೆಸರು ಬಂದು SLV ಎಂಟರ್ಪ್ರೈಸ್ ಅಂತೇಳಿ. ನಮ್ಮ ಮಷಿನ್ಗಳನ್ನ ಬ್ರ್ಯಾಂಡ್ ಬಂದು ಲ್ಯಾಂಡ್ ಸನ್ ಅಂತೇಳಿ. ಲ್ಯಾಂಡ್ ಸನ್ ಅಂತ ಹೇಳಿದ್ರೆ ಭೂಮಿಯ ಪುತ್ರ, ಲ್ಯಾಂಡ್ ಸನ್ ಅಂತೇಳಿ. ಸೊ ಈಗ ನಮ್ಮದು ಓನ್ ಕಂಪ್ನಿ ಇರುತ್ತೆ. ಫ್ಯಾಕ್ಟ್ರಿ ಟು ಡೈರೆಕ್ಟ್ ರೈತರು ಕೊಡುವಂಥದ್ದು ನಮ್ಮ ಉದ್ದೇಶ. ಜೊತೆಗೆ ನಮ್ಮ ಅಡ್ರೆಸ್ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ, BB ರೋಡ್ ವಾಪ್ಸಂದ್ರ ಅಂತ. ಜೊತೆಗೆ ಈಗ ನಮಗೆ ಬೇಗ ಹೇಳಬೇಕಂದ್ರೆ ಈ ರೀಸೆಂಟ್ಲಿ ಈಸಾ ಫೌಂಡೇಶನ್ ಏನಿದೆಯಲ್ಲ, ಜಸ್ಟ್ 6 ಕಿಲೋಮೀಟರ್ ಪರ್ ಇಯರ್, ಇಲ್ಲಿಂದ 6 ಕಿಲೋಮೀಟರ್ ಈಸಾ ಫೌಂಡೇಶನ್ ಇದೆ, 8 ಕಿಲೋಮೀಟರ್ ನಂದಿ ಬೆಟ್ಟ ಇದೆ. ಇದು ನಮ್ಮ 30 ಕಿಲೋಮೀಟರ್ ಏರ್ಪೋರ್ಟ್ ಇದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ನಮ್ಮ ಚಿಕ್ಕಬಳ್ಳಾಪುರ ಸರ್. ಸರ್ ಈಗ ಮೊದಲನೇದಾಗಿ ನಮ್ಮಲ್ಲಿ ಎಲ್ಲ ಕಾಮನ್ ಆಗಿದೆ, ಬಟ್ ಇನ್ನು ಅಪ್ಡೇಟ್ ವರ್ಷನ್ ಏನಿದೆ ಅದ್ರ ಜೊತೆಗೆ ನಮ್ಮಲ್ಲಿ ಪವರ್ ವೀಡರ್ಗಳು, ಅಗ್ರಿಕಲ್ಚರ್ ಸ್ಪ್ರೇಯರ್ಗಳು, ಅಗ್ರಿಕಲ್ಚರ್ ಸಂಬಂಧಪಟ್ಟಿದಂಗೆ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. 90 ಭಾಗ ಎಲ್ಲ ಕವರ್ ಮಾಡಿದೀವಿ. ಅದ್ರ ಆಲ್ರೆಡಿ ಆ ಮಿಷಿನ್ ಬಗ್ಗೆ ಮಾಡಿದ್ದೀನಿ. ಅದ್ರ ವಿಶೇಷತೆಯಾಗಿ ಹೊಸದಾಗಿ ಚಿಂತನೆ ಮಾಡಿ ಅಪ್ಡೇಟ್ ಟೆಕ್ನಾಲಜಿ ಮುಖಾಂತರ ರೈತರಿಗೆ ಹೇಳೋಣ ಅಂತ ಹೊಸದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಸರ್. ನೀವು ಸಾಕಷ್ಟು ಪವರ್ ವೀಡರ್ಗಳು ನೋಡಿದ್ದೀರಾ, ಅದು ನಿಮ್ಮ ಚಾನಲ್ ಮುಖಾಂತರನೇ ಜನಗಳು ನೋಡಿದ್ದಾರೆ. ಈಗ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಸರ್, ಪವರ್ ವೀಡರ್. ಮೊದಲನೇದಾಗಿ ಪವರ್ ವೀಡರ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಹೊಸದಾಗಿ ಪವರ್ ವೀಡರ್ ನೋಡ್ತಾ ಇರೋರಿಗೆ ಅದನ್ನ ಇಂಟ್ರಡಕ್ಷನ್ ಹೇಳ್ಬಿಟ್ಟು ಆಮೇಲೆ ನಾವು ಮುಂದಕ್ಕೆ ಬರೋಣ ಸರ್. ಮೊದಲನೇದಾಗಿ ಈಗ ನಮ್ಮ ರೈತ ಮೊದಲು ಏನಾಗಿತ್ತು, 10 ಎಕರೆ ಇತ್ತು, 5 ಎಕರೆ ಇತ್ತು ಜಮೀನು, ಈಗ ಚಿಕ್ಕದಾಗ್ತಾ ಇದೆ ಜಮೀನು. ಈಗ ಫಸ್ಟ್ ದೊಡ್ಡ ಟ್ರ್ಯಾಕ್ಟರ್ ತಗೊಂತಾ ಇದ್ರು, ಆಮೇಲೆ ಮಿನಿ ಟ್ರ್ಯಾಕ್ಟರ್ ಬಂದ್ರು. ಏನಾಗ್ತಾ ಇದೆ, ಒಂದು ಮಿನಿ ಟ್ರ್ಯಾಕ್ಟರ್ ತಗೋಬೇಕಾದ್ರೆ ರೈತ ಮಿನಿಮಮ್ 5 ರಿಂದ 6 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. 1 ಎಕರೆ ಇರೋನು, 2 ಎಕರೆ ಇರೋನ್ಗೆಲ್ಲ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಶಕ್ತ ಆಗಲ್ಲ. ಜೊತೆಗೆ ಉಳುಮೆ ಮಾಡೋಕ್ಕೆ ಈ ಲೇಬರ್ದು ಏನಾಗ್ತಾ ಇದೆ, ದಿನೇ ಎಲ್ಲ ಲೇಬರ್ಗಳು ಸಿಗ್ತಾ ಇಲ್ಲ. ನೀವು ಕಾಸು ಕೊಟ್ಟರು ಲೇಬರ್ಗಳು ಸಿಗ್ತಾ ಇಲ್ಲ. ಜೊತೆಗೆ ಕಾಸು ಕೊಟ್ಟು ಲೇಬರ್ಗಳು ತಂದ್ರು ಕೂಡ ಅವ್ರ ಮುಂದೆಗಡೆ ನಿಲ್ಸ್ಕೊಂಡ್ಮಾಡ್ಬೇಕು. ಇವಾಗ ಕಳೆ ತೆಗಿತೀನಿ ಅಂದ್ರೆ ತೆಗ್ದಿರ್ತಾರೆ ಅಷ್ಟೇ, ಅಲ್ಲಿಗೆ ಹೋಗೋಷ್ಟಲ್ಲಿ ಹಿಂದೆ ಬಂದಿರ್ತಾರೆ. ಇದು ಸಮಸ್ಯೆ ಜಾಸ್ತಿ, ಲೇಬರ್ ಕಾಸ್ಟ್ ಜಾಸ್ತಿ. ಜೊತೆಗೆ ಆ ಇನ್ ಟೈಮ್ಗೆ ಬರಲ್ಲ ಲೇಬರು, ನಮ್ಗೆ ಏನ್ ಬೇಕು ಅಂತ ಬರಲ್ಲ. ಹಾಗಾಗಿ ಅದ್ರ ಪರ್ಯಾಯ ವ್ಯವಸ್ಥೆ ಪವರ್ ವೀಡರ್ ಅಂತೇಳಿ. ಮಿನಿ ಟ್ರ್ಯಾಕ್ಟರ್ 10% ಕಾಸ್ಟ್ಗೆ ಪವರ್ ವೀಡರ್ ಸಿಗುತ್ತೆ. ಒಂದು ಮೊಬೈಲ್ ಕಾಸ್ಟ್ ಅನ್ಕೊಳ್ಳಿ, ಯಾವ್ದು ಮೊಬೈಲ್, ಒಳ್ಳೆ ಮೊಬೈಲ್ 30-40 ಸಾವಿರ ಇಲ್ದಾನೆ ಬರೋ ಮೊಬೈಲ್ ಕಾಸ್ಟ್. ಜೊತೆಗೆ ನಮ್ಮ ಟೈಮಲ್ಲಿ ನಮಗೆ ಪುರ್ಸೋತಿದ್ದಾಗ, ನಮ್ಮ ಭೂಮಿ ಹದವಾಗಿದ್ದಾಗ ನಾವು ತಗೊಂಡೋಗಿ ಮಿಷಿನಲ್ಲಿ ಕೆಲಸ ಮಾಡ್ಕೊಳ್ಳುವಂಥದ್ದು. ಇದು ಪವರ್ ವೀಡರು. ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ನಮ್ಮ ಪವರ್ ವೀಡರಲ್ಲಿ ಒಂದು 4 ವೆರೈಟಿ ಆಫ್ ಪವರ್ ವೀಡರ್ ಮಾಡ್ಕೊಂಡಿದೀವಿ. ಈ ಪವರ್ ವೀಡರ್ ಅಂದ್ರೆ ಬರೀ ಕಳೆ ತೆಗೆಯೋದೇ ಅಲ್ಲ ಸರ್, ಇದರಲ್ಲಿ ಎಲ್ಲಾ ತರದ್ದು ಮಾಡ್ಬೋದು. ಇಕ್ವಿಪ್ಮೆಂಟ್ಸ್ಗಳು ಹಾಕೋಬಹುದು. ಈಗ ಸರ್ ಪವರ್ ವೀಡರ್ ಏನ್ ಮಾಡ್ಬೋದು ಅಂದ್ರೆ ದೋಣಿ ಹೊಡಿಬಹುದು, ಒಂದು ಕಳೆ ತೆಗಿಬಹುದು, 3 ರಿಂದ 3.5 ಅಡಿ ಕಳೆ ತೆಗಿಬಹುದು. ಈಗ ಯಾವುದೋ ಒಂದು ಮರದ ಕೆಳಗಡೆ, ಈಗ ಮಾವಿನ ಮರ, ಸಪೋಟ ಮರ, ಯಾವುದೋ ಒಂದು ಮರ ಕೆಳಗಡೆ ಟ್ರ್ಯಾಕ್ಟರ್ ಹೋಗಲ್ಲ. ಟ್ರ್ಯಾಕ್ಟರ್ ಹೋಗದೇ ಜಾಗದಲ್ಲಿ ಪವರ್ ವೀಡರ್ ಹೋಗುತ್ತೆ. ಮಿನಿ ಟ್ರ್ಯಾಕ್ಟರ್ ಕೂಡ 2.5-3 ಅಡಿ ರೋಟಾವೇಟರ್ ಬರೋದು, ಇದು ಕೂಡ 3.5 ಅಡಿ ರೋಟರಿ ಬರುತ್ತೆ. ಒಂದು ತುಂಬಾ 2 ಅಡಿ ಜಾಗದಲ್ಲಿ ಮಿನಿ ಟ್ರ್ಯಾಕ್ಟರ್ ಹೋಗಲ್ಲ, 2 ಅಡಿ ಜಾಗದಲ್ಲಿ ಪವರ್ ವೀಡರ್ ಹೋಗುತ್ತೆ. ಈಗ ಒಂದು ಲೇಡೀಸ್ ಹೊಡಿಬಹುದು, ಒಬ್ಬ ಮನುಷ್ಯ ಯಾವುದೇ ತೊಂದರೆ ಇಲ್ದಾನೆ ಆರಾಮಾಗೆ 5 ಎಕರೆ ಇರಲಿ 10 ಎಕರೆ ಇರಲಿ, ಅದು ತಕ್ಕಕ್ಕೆ ಮಿಷಿನ್ಗಳು ತಗೊಂಡ್ರೆ ಆರಾಮಾಗಿ ಸಣ್ಣ ರೈತನಿಗೆ ಯಾವುದೇ ಮೋಸ ಇಲ್ಲ. ಎಲ್ಲಾ ತರದ ಎಕ್ವಿಪ್ಮೆಂಟ್ಸ್ ಹಾಕ್ಬೋದು. ಅದು 1 ಬೈ 1 ಹೇಳ್ತೀನಿ, ಏನೇನು ಹಾಕ್ಬೋದು, ಏನೇನು ಮಾಡಬಹುದು ಅಂತ ಹೇಳ್ತೀನಿ. ಮೊದಲನೇದಾಗಿ ನಮ್ಮಲ್ಲಿ ಇರುವಂತ ಮಾಡೆಲ್ಗಳನ್ನ ಹೇಳ್ತಾ ಹೋಗ್ತೀನಿ ಸರ್. ಇದು 7 HP ಸರ್. ಇದು HP ಬಂದು 7 HP ಬರುತ್ತೆ, 3.5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ರೋಟೋವೇಟ್ರ್ ಬಂದು ಎರಡು ಸೇರಿದ್ರೆ 32 ಬ್ಲೇಡ್ ಬರುತ್ತೆ, 3.5 ಅಡಿ ಬರುತ್ತೆ. ನೀವು 2 ಅಡಿನೂ ಮಾಡ್ಬೋದು. ಹೇಗೆ ಅಂದರೆ ನಾವಿಲ್ಲಿ ಪಿನ್ ಕೊಟ್ಟಿರ್ತೀವಿ, ಬಿಚ್ಚಬಹುದು, ಹಾಕ್ಬೋದು. ಇದು ಎರಡು ಸೇರಿಸಿದ್ರೆ ಆ ಕಡೆ ಈ ಕಡೆ 2 ಅಡಿ ಆಗುತ್ತೆ, 2.5 ಅಡಿ, 3 ಅಡಿ, 3.5 ಅಡಿ, 3.5 ಅಡಿ ಜಾಗದಲ್ಲಿ ಹೋಗುತ್ತೆ. ಒಂದು ಜೊತೆಗೆ 1 ಲೀಟರ್ಗೆ 1.25 ಗಂಟೆ ಕೆಲಸ ಮಾಡುತ್ತೆ. 1 ಲೀಟರ್ಗೆ 3.5 ಲೀಟರ್ ನೀವು ಪೆಟ್ರೋಲ್ ಟ್ಯಾಂಕ್ ಹಾಕಿದ್ರೆ ನಾನ್ ಸ್ಟಾಪ್ 4 ಅವರ್ ಕೆಲಸ ಮಾಡುತ್ತೆ.
ನಮ್ಮ ರೈತರುಗಳು ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ 2 ಲೀಟ್ರ್ ಪೆಟ್ರೋಲಲ್ಲಿ 1 ಎಕರೆ ಕೆಲಸ ಮಾಡ್ಬೋದು. ಅಂದರೆ ನೀವು 4 ಅವರ್ ಹೊಡೆದ್ರೆ 2 ಎಕರೆ ಕೆಲಸ ಮಾಡ್ಬೋದು. 400 ರೂಪಾಯಿಲಿ 2 ಎಕರೆನ ಕಂಪ್ಲೀಟ್ ಮಾಡ್ಬೋದು. 4 ಇಂದ 6 ಇಂಚ್ ಡೀಪ್ ಹೋಗುತ್ತೆ, ಉಳುಮೆ ಆಗುತ್ತೆ. 4 ಅವರಲ್ಲಿ 2 ಎಕರೆ ಮಾಡ್ಬೋದು. ಇಲ್ಲಪ್ಪ ನನಗೆ ಇನ್ನೂ ಡೀಪಾಗಿ ಬೇಕು, 4 ಅವರ್ ಒಂದೇ ಎಕರೆ ಹೊಡಿತೀನಿ ಅಂದರೆ ಫುಲ್ ನೀವು ಟ್ಯಾಕ್ಟ್ರಿಗಿಂತನೂ ಉಳುಮೆ ಚೆನ್ನಾಗಿರುತ್ತೆ. ಒಂದು ಇದರಲ್ಲಿ ಏನು ವಿಶೇಷತೆ ಅಂದರೆ ನಮ್ಮ ಮಿಷಿನ್ನು ಈಗ ಇದು ಪವರ್ ವೀಡರ್ ಆಯಿತು ಹೇಳ್ಬಿಡ್ತೀನಿ. ಇದರಲ್ಲಿ ಇದ್ರ ಕಾಸ್ಟ್ ಬಂದು 38,000 ರೂಪಾಯಿ ಇದೆ. 38,000. ಈ ಜೊತೆಗೆ ಈ ವಿಶೇಷತೆ ಆಯಿತು. ಇದು ಬಂದು ಕಂಪನಿ ಕಡೆಯಿಂದ 1 ವರ್ಷಗಳ ಕಾಲ ಗ್ಯಾರಂಟಿ ಇರ್ತದೆ. 5 ವರ್ಷಗಳ ಕಾಲ ರಿಪೇರಿ ಬರಲ್ಲ. ಈಗ ನಾನೇ ಹೇಳ್ತೀನಿ ನೋಡಿ, ಎಲ್ಲ ಕಡೆ ಪವರ್ ವೀಡರ್ ಸಿಗುತ್ತೆ ಸರ್. ಎಲ್ಲ 25, ಕೆಲವರು ಹೇಳ್ತಾರೆ 25,000 ಪವರ್ ವೀಡರ್ ಸಿಗುತ್ತೆ, 20 ಮಾಡೆಲ್ ಇರ್ತದೆ. ನಿಮ್ಮಲ್ಲಿ ಯಾಕೆ ತಗೋಬೇಕು? ನಮ್ಮಲ್ಲಿ ತಗೋಬೇಕಾದ್ರೆ ಒಂದು ದಿವಸ ನಾನು ಈ ಫೀಲ್ಡಲ್ಲಿ 2003ನೇ ಇಸ್ವಿಂದ ಇದ್ದೀನಿ, ಚಿಕ್ಕ ಹುಡುಗದಿಂದ. 21 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನಾವು ಎಲ್ಲ ಕೊಟ್ಟು ನೋಡಿದ್ವಿ ಸರ್. ಎಷ್ಟು ಕಡಿಮೆ ಕೊಡ್ತಿರೋ ಅದರ ಗುಣಮಟ್ಟನೂ ಕೂಡ ಅಷ್ಟೇ ಕಡಿಮೆ ಇರುತ್ತೆ. ಒಂದು ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಓದ್ ವಿಡಿಯೋದಲ್ಲಿ ಇದು ಮಾಡೆಲ್ಲು ಈ ವಿಡಿಯೋದಲ್ಲಿ ಇರಲ್ಲ, ಈ ವಿಡಿಯೋದಲ್ಲಿ ಇರೋದು ಮಾಡೆಲ್ಲು ಓದ್ ವಿಡಿಯೋದಲ್ಲಿ ಇರಲ್ಲ. ಮಾಡೆಲ್ಗಳು ತರ್ತಾನೆ ಇರ್ತಾರೆ. ಎಲ್ಲ ಸ್ಪೇರ್ ಪಾರ್ಟ್ಸ್ ಹೆಂಗ್ ಹೊಂದಿಸ್ತಾರೆ? ಫಸ್ಟ್ ಆಫ್ ಆಲ್ ನೀವು ಒಂದು ಯೋಚನೆ ಮಾಡಿ. ಒಂದು 25,000 ಕೊಟ್ಟರೆ ಇಬ್ಬರು ಲಾಭ ತಿಂದು ಟ್ಯಾಕ್ಸ್ ಕಟ್ಟಿ ಮೀಡಿಯೇಟ್ರು, ಡಿಸ್ಟ್ರಿಬ್ಯೂಟ್ರು, ಟ್ರಾನ್ಸ್ಪೋರ್ಟೇಷನ್ ಹೆಂಗ್ ಸಾಧ್ಯ? ಏನು ಕೊಡೋಕ್ಕಾಗತ್ತೆ? ಜೊತೆಗೆ ಅವು 6 ತಿಂಗಳು ಹೋಯ್ತು, 6 ತಿಂಗಳು ವರ್ಷಕ್ಕೆ ಹೊಂಟೋಯ್ತು, ಕಿತ್ತೋಯ್ತು. ಅವ್ನು ಫೋನ್ ಎತ್ತದನ್ನ ಸ್ಪೇರ್ ಪಾರ್ಟ್ಸ್ ಇಲ್ಲ ಅಂತ ಮೂಲೆಗೆ ಹಾಕ್ಬೇಕು. ನಮ್ಮ ಕಾನ್ಸೆಪ್ಟ್ ಏನಿದೆ, ನಮ್ಮ ಪ್ರಾಡಕ್ಟು ನಾವು 25ಕ್ಕಲ್ಲ, ನಾವು ಡೈರೆಕ್ಟ್ ಕಂಪ್ನಿಯವ್ರು ಆಗಿರೋದ್ರಿಂದ 22,000ಕ್ಕೂ ರೈತರಿಗೆ ವಿಡಿಯೋ ಕೊಡ್ಬೋದು. ಆದರೆ ನಾನು ಮಾಡ್ತಾ ಇಲ್ಲ. 38,000 ರೂಪಾಯಿದೆ ಕೊಡ್ತಾ ಇದ್ದೀನಿ. ಉದ್ದೇಶ ಏನಂದರೆ 1 ವರ್ಷ ವಾರಂಟಿ. ನಮ್ಮ ಕಾನ್ಸೆಪ್ಟ್ ನೋಡಿ, 5 ವರ್ಷ ತನಕ ರಿಪೇರಿ ಬರಬಾರ್ದು. ನಾವೀಗ ಕಾರವಾರದವ್ರು ಯಾರೋ ತಗೊಂಡ್ರು, ನಾವು ಆಫ್ಟರ್ ಸೇಲ್ಸ್ ಇದೆಯಲ್ಲ, ಇದು ತುಂಬ ಡಿಫಿಕಲ್ಟು ಸರ್ವಿಸ್ಗೆ. ಅವ್ರು ಏನು ಮಾಡಿದಾರೆ, ಏನು ಸರ್ವಿಸ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂದರು. ನಾವೇನು ಮಾಡಿದ್ವಿ, 1 ವರ್ಷಗಳ ವಾರಂಟಿ ಕೊಟ್ವಿ. 5 ವರ್ಷ ತನಕನೂ ರಿಪೇರಿ ಬರದೇ ಮಿಷಿನ್ ಮಾಡಿದ್ರೆ. ರಿಪೇರಿ ಬರಲ್ಲ ಅಂದರೆ ಸರ್ ಸಣ್ಣ ಪುಟ್ಟ ಬರುತ್ತೆ ನೋಡಿ. ಈ ಎಕ್ಸ್ಲೀಟ್ರ್ ಆಗ್ಬೋದು, ಈ ವೈರ್ ಆಗ್ಬೋದು, ಲಾಕ್ ಪಿನ್ ಆಗ್ಬೋದು, ಎಳೆಯೋದಾಗ್ಬೋದು, ಕಾರ್ಬೋರೇಟರ್ ಆಗ್ಬೋದು, ಪ್ಲಗ್ ಆಗ್ಬೋದು. ಇದು ಸಣ್ಣ ಪುಟ್ಟ ಹೋಗುತ್ತೆ. ಅದಕ್ಕೆ ಏನು ಮಾಡಿದ್ವಿ ಅಂದರೆ, ನಾವು ಏನು ಹೋಗ್ತಾವಲ್ಲ ಅದನ್ನ ಒಂದು ಕಿಟ್ ಮಾಡ್ತಾ ಇದೀವಿ. ಕಿಟ್ನ ಈಗ 3,500 ರೂಪಾಯಿ ಕಿಟ್ ಆದರೆ ಅರ್ಧ ರೇಟ್ ಕೊಡುವಂಥದ್ದು. ಯಾಕೆ ಉದ್ದೇಶ ಅಂದರೆ, 5 ವರ್ಷ ತನಕ ನಾವೇನು ಹೇಳಿದ್ದೀವಿ, ಅವರು ಯಾವುದೇ ಶಾಪ್ಗೆ ಅಲ್ಲಿ ಗಾಡಿ ಮಾಡಿಕೊಂಡು, ನಾವೇನೇ ಈಸಿಯಾಗಿ ಹೇಳ್ತೀವಿ ಸರ್, ಯಾವುದೋ ಗುಡ್ಡೆಲಿರುತ್ತೆ, ಎಲ್ಲೋ ದೂರ ಇರುತ್ತೆ, ಅವನೊಂದು ಟಾಟಾ AC ಮಾಡ್ಕೊಂಡು ಅದಕ್ಕೊಂದು 2,000 ಬಾಡಿಗೆ ಕೊಟ್ಟು, ಅವನ ಅಂಗಡಿ ಹತ್ರ ಹೋಗಿ ಅವ್ನು 4,000 ಕೊಟ್ಟು ಇದೆಲ್ಲ ಮಾಡೋ ಬದಲು ನೋಡಿ, ಯೂಟ್ಯೂಬಲ್ಲಿ ಏನೇನೋ ಕಲಿಬೋದು. ಈಗ ಅಡುಗೆ ಮಾಡೋದು ಕಲಿತಾರೆ, ಎಲ್ಲ ಕಲಿತಾರೆ ಯೂಟ್ಯೂಬಲ್ಲಿ. ಈಗ ನಾವೇನು ಮಾಡಿ, ನಮ್ಮದೇ ಒಂದು ಚಾನಲ್ ಮಾಡಿದ್ದೀವಿ, ಲ್ಯಾಂಡ್ಸ್ ಆ್ಯಂಡ್ ಫಾರ್ ಅಗ್ರಿ ಅಂತ. ಅದರಲ್ಲಿ ಏನು ಮಾಡಿದ್ದೀವಿ ಅಂದರೆ, ಈ ಸ್ಟಾರ್ಟ್ ಮಾಡೋದು ಹೇಗೆ, ಇದು ಕಿತ್ತೋದ್ರೆ ಹಾಕೋದು ಹೆಂಗೆ, ಏರ್ ಫಿಲ್ಟರ್ ಕ್ಲೀನ್ ಮಾಡೋದು ಹೆಂಗೆ, ಆಯಿಲ್ ಚೇಂಜ್ ಮಾಡೋದು ಹೆಂಗೆ, ಬ್ಲೇಡ್ ಫಿಟ್ಟಿಂಗ್ ಮಾಡೋದು ಹೆಂಗೆ, ಹೊಸ ಮಿಷಿನ್ ಅಸೆಂಬಲ್ ಮಾಡೋದು ಹೆಂಗೆ, ಪ್ರತಿಯೊಂದು ಇದೊಂದು ಮಾಡಿಲ್ಲ ಇದೊಂದು 20 ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಆಗ ನೀವು ಹಾಕ್ತೀವಿ. ಮತ್ತೆ ಅವ್ರು ಫೋನ್ ಮಾಡಿ ನಾವು ಮಾಡಂಗಿಲ್ಲ. 7 ಗಂಟೆಗೆ ರೈತ ಹೊಡೆಯಕ್ಕೆ ಹೋಯ್ತಾನೆ, ಕಿತ್ತೋಗ್ತಾನೆ, ನಾನು ಓಪನ್ ಮಾಡೋದು 10 ಗಂಟೆಗೆ, ಅವ್ನು ಫೋನ್ ಮಾಡ್ದಾಗ ನಾನು ಎತ್ತಕ್ಕಾಗಲ್ಲ. ಇದೆಲ್ಲ ಪ್ರಮೇಯ ಇರಬಾರ್ದು ಅಂತ ಒಂದು ಎಲ್ಲ ಟೆಕ್ನಿಕಲ್ ಡೀಟೇಲ್ಸು ನಮ್ಮ ಚಾನಲ್ ಹಾಕಿದ್ದೀವಿ. ಚಾನಲ್ನ ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೊಂದು ಎಲ್ಲ A to Z. 5 ವರ್ಷ ತನಕ ರಿಪೇರಿ ಬರಬಾರ್ದು. ಸಣ್ಣ ಪುಟ್ಟ ಹೋದರೆ ಪಾರ್ಟ್ಸ್ ಕೊಟ್ಟಿರ್ತೀವಿ, ಪಾರ್ಟ್ಸ್ ಹಾಕೊಳ್ಳಿ. 5 ವರ್ಷ ಆದಮೇಲೆ ನಮ್ಮ ಟಚ್ಚಲ್ಲಿರಿ, ನಾವು ಟಚ್ಚಲ್ಲಿ ಇರ್ತೀವಿ. ಹೊಸ ಮಿಷಿನ್ ಅಪ್ಡೇಟ್ ಬಂದರೆ ಎಕ್ಸ್ಚೇಂಜ್ ಆಫರಲ್ಲಿ ಅದನ್ನ ಏನೋ ಒಂದು ರೇಟ್ ಮಾಡಿ ತಗೊಂಡು ನಿಮಗೆ ಹೊಸ ಮಿಷಿನ್ ಕೊಡುವಂಥದ್ದು ಕೊಡ್ತೀವಿ. ಕಾರಣ ಇಷ್ಟೇ, ಒಂದು ನಮಗೆ ಲಾಭಾಂಶ ನೋಡಬಾರ್ದಲ್ಲಿ. ನಮ್ಮ ಮಿಷಿನೇ ರಿಪ್ಲೇಸ್ ಇರುತ್ತೆ. ರೈತ 5 ವರ್ಷ ಆದಮೇಲೆ ರಿಪೇರಿ ಸ್ಟಾರ್ಟ್ ಆಯಿತು ಮಿಷಿನ್ ಅಂದಾಗ ಅವನಿಗೆ ಖರ್ಚು ಮೇಲೆ ಖರ್ಚು ಬರ್ತದೆ. ಈಗ ರೈತನ ಖುಷಿ ಏನಿರ್ತದೆ ಅಂದರೆ, ಹೊಸ ಮಿಷಿನ್ ತಗೋಬೇಕಾದ್ರೆ ಹಳೇದಿರುತ್ತೆ ಅಂತ, ಅದನ್ನ ಏನೋ ಒಂದು ರೇಟ್ ಮಾಡಿ ತಗೊಂಡಾಗ ರೈತನ ಖುಷಿ ಇರ್ತದೆ. ನಮ್ಮ ರೈತ ನಮ್ಮ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ನಮ್ಮ ಕಸ್ಟಮರ್ ಎಲ್ಲೂ ಹೋಗಲ್ಲ. ರೈತನಿಗೆ ವರ್ಷ ವಾರಂಟಿ ಇದೆ ಕಂಪ್ನಿಯಿಂದ, 5 ವರ್ಷಗಳ ರಿಪೇರಿ ಬರಲ್ಲ, ಜೊತೆಗೆ 5 ವರ್ಷ ಆದ್ಮೇಲೆ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಇದು ನಮ್ಮ ಕಡೆಯಿಂದ ನಾವು ಕೂಡ ಭರವಸೆ. ಈಗ ಸುಮಾರು ಜನ ಯೂಟ್ಯೂಬ್ ಚಾನಲ್ ನಿಮ್ಮಲ್ಲೂ ಮಾಡಿದ್ದಾರೆ, ಬೇರೆ ಕಡೆ ಮಾಡಿದ್ದಾರೆ ಸರ್. ಅಟ್ರಾಕ್ಷನ್ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಹೊರತು ಯಾರು ನಾಲೆಡ್ಜ್ ಕೊಟ್ಟು ಎಕ್ಸ್ಪೀರಿಯನ್ಸ್ ಇಂದ ನಾಲೆಡ್ಜ್ ಕೊಡ್ತಾ ಇಲ್ಲ. ಏನಾಗುತ್ತೆ, ನಾನು ಸುಮಾರು ಉತ್ತರ ಕರ್ನಾಟಕದವ್ರು ಎಲ್ಲ ಫೋನ್ ಮಾಡ್ತಾರೆ ಸರ್, ಪ್ರೈಸ್ ಮಾತ್ರ ಕೇಳ್ತಾರೆ. ಕೆಲವರು ಎಲ್ಲೋ 100ಕ್ಕೊಬ್ರು ಫೋನ್ ಮಾಡ್ತಾರೆ, ಕ್ವಾಲಿಟಿ ಕೇಳ್ತಾರೆ. ನಮ್ಮಲ್ಲೇ ತಗೋಬೇಕಂತ ಬಂದಿರೋರು ಇದ್ದಾರೆ, ಎಲ್ಲ ಶಿರ್ಸಿ, ಕಾರವಾರ, ಕೊಪ್ಪ, ಶೃಂಗೇರಿ. ನಮ್ಗೆ ಖುಷಿ ಆಗ್ತದೆ. ಅದು ಈಗ ಮಲ್ಟಿಪ್ಲೈ ಆಗ್ತಾ ಇದೆ. ಹೆಂಗೆ ಅಂದ್ರೆ, ನಾವು ನಾಲೆಡ್ಜ್ ಕೊಟ್ರೆ ಅವ್ರು ನಮ್ಮ ಹತ್ರ ರಿಪೇರಿಗೆ ಬರಲ್ಲ, ಹೊಸ ಮಿಷಿನ್ ಮಾತ್ರನೇ ಬರ್ತಾರೆ. ಈಗ ಜನಗಳಿಗೆ ನಾಲೆಡ್ಜ್ ಕೊಡ್ತಾರೆ, ಅಟ್ರಾಕ್ಷನ್ ಮಾಡಿ ಒಬ್ಬ ಯಾರೋ XYZ ಹೇಳ್ತಾರೆ, ಇಷ್ಟು ಮಾಡ್ತದೆ ಅಷ್ಟು ಮಾಡ್ತದೆ, ಎಲ್ಲ ಶುದ್ಧ ಸುಳ್ಳು. ಅತಿ ಕಡಿಮೆ ಕೊಟ್ರೆ ಕ್ವಾಲಿಟಿ ಕೊಡಕ್ ಬರಲ್ಲ. ನಿಮ್ಗೆ ಗೊತ್ತಿಲ್ಲದಿರೋದು ಏನಿಲ್ಲ ಆಯ್ತಾ. ಹಂಗಾಗಿ ನಾನು
ಕ್ವಾಲಿಟಿ ಮಾತ್ರ ಮಾಡುವ ಅಂತ ಹೇಳಿ ಇದು ಮಾಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಮಾಹಿತಿ ಬೇಕಂದರೆ ಕೇಳ್ಬೋದು, ನಮ್ಮ ಚಾನಲ್ ನೋಡ್ಬೋದು, ಡೀಟೇಲ್ಸ್ ತೊಗೋಬೋದು, ಹೊಡಿತಾರೋ ಆಲ್ರೆಡಿ ಯೂಸ್ ಮಾಡ್ತಾರೆ ರೈತರು ಕೊಡ್ಬೋದು. ಇದು ಮಾಹಿತಿಗೆ ನಾವು ಟೆಕ್ನಿಕಲ್ ಬಗ್ಗೆ ಹೇಳಿದೆ, ನಿಮಗೆ ಸಾಫ್ಟ್ವೇರ್ ಸೇರ್ ಸರ್ವಿಸ್ ಹೇಳಿದೆ, ಎಲ್ಲ ಹೇಳಿದೆ, ಪ್ರೈಸ್ ಹೇಳಿದೆ. ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ ಏನು ಮಾಡ್ತಾ ಇದೀವಿ ಫಸ್ಟು ಅಂದರೆ ಸರ್, ನಾವು ಎಲ್ಲ ಫ್ರೀ ಅಂತ ಹೇಳಿದ್ರೆ ನಾವು ಅದನ್ನ ವಿರೋಧ ಮಾಡ್ತಿದ್ದೆ. ಫ್ರೀನ ಯಾಕೆ ಎಲ್ಲಿಂದ ತಂದು ಕೊಡೋಕೆ? ನಾವು ಈ ಸಲ ಏನು ಮಾಡಿದ್ವಿ, ಕಂಪ್ನಿಯವ್ರ ಜೊತೆ ಟೈಅಪ್ ಆಗಿರೋ ಜೊತೆ ಓಡಾಡಿದ್ವಿ. ನೀವು ಸ್ವಲ್ಪ ಬಿಟ್ಕೊಡಿ, ನಮ್ಮ ಮಾರ್ಜಿನಲ್ಲಿ ಬಿಟ್ಕೊಡ್ತೀವಿ ಅಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡಿದ್ವಿ. ಏನಂದ್ರೆ ಸರ್, ಇಲ್ಲಿಂದ ನಾವು ಬಾಕ್ಸಲ್ಲಿ ಹಾಕಿ ಕಳಿಸ್ತಿದ್ವಿ ಲೋಕಲಲ್ಲಿ. ಸರ್ ನಮ್ಮ ಈ ಚಿಕ್ಕಬಳ್ಳಾಪುರದಿಂದ ಏನಿದೆ ಅಂದರೆ ನಾವು ಬಾಕ್ಸಲ್ಲಿ ಹಾಕಿ ಕಳಿಸ್ತಿದ್ವಿ. ಅವ್ರಿಗೆ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಕೆಲವ್ರಿಗೆ ಬರ್ತಿರ್ಲಿಲ್ಲ, ಆಯಿಲ್ ಹಾಕೊಳ್ಳೋದು ಬರ್ತಿರ್ಲಿಲ್ಲ, ಏನೇನೋ ಮಾಡೋರು, ಪ್ರಾಬ್ಲಮ್ ಆಗೋದು, ಹೊಡಿಯೋದು ಗೊತ್ತಿರಲಿಲ್ಲ. ನಾವು ಈ ಉದ್ದೇಶದಿಂದ ಸರ್ ಇಲ್ಲಿ 100 ಕಿಲೋಮೀಟರ್ ಇರೋ ತನಕ ಒಂದು ಆಫರ್ ಇದೆ. ಏನಿದೆ ಅಂದರೆ, ಇಲ್ಲಿಂದ ಸಾರೋಣಿಗೆ 100 ಕಿಲೋಮೀಟರ್ ಇಲ್ಲೇ ಇರಲಿ, ಇಲ್ಲೇ ಫಿಟ್ಟಿಂಗ್ ಮಾಡಿ, ಇಲ್ಲೇ ಸ್ಟಾರ್ಟ್ ಮಾಡಿ, ಇಲ್ಲೇ ಆಯಿಲ್ ಹಾಕಿ, ಇಲ್ಲೇ ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡಿ, ಆಟೋದನ್ನು ತಂದು ನಿಮ್ಮ ಮನೆ ಹತ್ರ ಇಳಿಸಿ ಅವನು ಆಟೋದವನಿಗೆ ಡೆಮೋ ಕೊಟ್ಬಿಟ್ಟು ಬರೋ ಥರ ವ್ಯವಸ್ಥೆ ಮಾಡಿದ್ದೀವಿ. ಏನು ಇದರಲ್ಲಿ ನೀವು ಯಾವುದೇ ಪೇ ಮಾಡೋಂಗಿಲ್ಲ. ಅಂದ್ರೆ ನಿಮ್ಗೆ ಇದು ಏನು ನಿಮ್ಗೆ ಆಟೋ ಚಾರ್ಜ್ ಏನು ಕೊಡಂಗಿಲ್ಲ, ಕಂಪನಿಯಿಂದ ಮಾಡಿರುವಂತದ್ದು. ಈಗ ಏನು 38,000 ನಾವು ಮಾಡಿದ್ದೀವಿ, ಅದರಲ್ಲಿ 100 ಕಿಲೋಮೀಟರ್ ಗಂಟ ಡೋರ್ ಡೆಲಿವರಿ ಫ್ರೀ ಇರುತ್ತೆ. ಓಕೆನಾ? 100 ಕಿಲೋಮೀಟರ್ ಸರ್, 100 ಕಿಲೋಮೀಟರ್ ಆದ್ಮೇಲೆ ಕಿಲೋಮೀಟರ್ಗೆ ಇಷ್ಟು ಅಂತ ಪೇ ಮಾಡಬೇಕು. ಒಂದು ಅದು ಬಿಟ್ಟು ಬೇರೆ ಊರಲ್ಲಿ ಇದಾರಲ್ಲ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಮಾಡ್ಕೊಡ್ತೀವಿ. ಟೆಕ್ನಿಕಲ್ದು ಏನು ಡೀಟೇಲ್ಸ್ ಕೊಡ್ತೀವಿ. ಅದಾದ್ಮೇಲೆ ಎಲ್ಲೋ ನಮ್ಮ ಡೀಲರ್ಗಳು ಕೆಲವೊಂದು ಕಡೆ ಇದ್ದಾರೆ ಸರ್. ಎಲ್ಲ ಕಡೆ ನಮಗೆ ಕೆಲವು ಕ್ವಶನ್ ಕೇಳಿದ್ರು, ಎಲ್ಲ ಕಡೆ ಡೀಲರ್ ಇಲ್ಲ ನಿಮ್ದು ಅಂದ್ರೆ. ಯಾಕೆ ಡೀಲರ್ ಇಲ್ಲ ಅಂತ ಹೇಳ್ತೀನಿ. ಬೆರಳೆಣಿಕಷ್ಟೇ ಡೀಲರ್ ಕೊಟ್ಟಿದ್ದೀವಿ. ಎಲ್ಲ ಅಂಗಡಿಯವರು ಕಡಿಮೆ ಪ್ರೈಸ್ದೇ ಕೇಳ್ತಾ ಇದ್ದಾರೆ ಹೊರತು ಯಾರು ಗುಣಮಟ್ಟ ಕ್ವಾಲಿಟಿ ಕೇಳ್ತಾನೆ ಇಲ್ಲ. ಸಮಸ್ಯೆ ಅದು. ಈಗೀಗ ವರ್ಷಕ್ಕೊಬ್ಬರು ಹಾಕ್ತಾ ಇದ್ದಾರೆ. ನಾವು ಈಗ ಎಲ್ಲಿ ನಿಮಗೆ ದೂರದಲ್ಲಿ ನಮಗೆ ಡೀಲರ್ ಇರ್ತಾರೋ, ನಿಮ್ಮೂರ ಪಕ್ಕ ಡೀಲರ್ ಇದ್ರೆ ಆ ಡೀಲರ್ ಕನೆಕ್ಟ್ ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ನೇರವಾಗಿ ಕಳಿಸ್ತೀವಿ. ಇಲ್ಲ ನಿಮಗೆ ಅಲ್ಲೇ ಬೇಕು ಅಂದ್ರೆ ಯಾರು ನಿಮ್ಮೂರಲ್ಲಿ ಅಂಗಡಿ ಇದೆ ಅಂಗಡಿ ಹತ್ರ ಹೋಗಿ, ನೀವು ಅಂಗಡಿ ಹತ್ರ ಹೋಗ್ಬಿಟ್ಟು ಫೋನ್ ಮಾಡಿಸ್ಕೊಡಿ ನನಗೆ, ಇಲ್ಲ ಕಾಂಟ್ಯಾಕ್ಟ್ ಕೊಡಿ. ನಾವು ಅವ್ರ ಮುಖಾಂತರ ನಿಮಗೆ ನನ್ನ ಮಿಷಿನ್ ಕೊಡ್ತೀನಿ. ಇದು ನನ್ನ ಸರ್ವಿಸ್ ಬಗ್ಗೆ ಆಯಿತು. ಇನ್ನು ಮಾಡೆಲ್ ಬಗ್ಗೆ ಹೇಳ್ತೀನಿ ಸರ್. ಹೇಳ್ತೀನಿ, ಎರಡೇ ಮಾಡಲು ಕಾಣ್ತಾ ಇದೆ ಅಂದರೆ, ನಾವು ಒಂದು ಲೋ ಒಂದು ಹೈ ಮಾಡ್ಕೊಂಡ್ವಿ. ಇದರಲ್ಲಿ 4 ವೆರೈಟಿ 4 ಕ್ವಾಲಿಟಿ ಬೇಡ ಅಂತ. ಈಗೇನು 7HP ಇದೆಯಲ್ಲ ಸರ್, ನೋಡಿ ಇದೆಲ್ಲ ಒಂದೇ ಮಾಡಲ್ಲು. ಇದ್ರ ಮಾಡೆಲ್ ಬಂದ್ಬಿಟ್ಟು LS 700 PG ಅಂತ ಲ್ಯಾಂಡ್ಸನ್. ನೀವು ಇಂಡಿಯಾ ಮಾರ್ಟ್ ಆಗ್ಬೋದು, ಯೂಟ್ಯೂಬ್ಗೆ ಹೋಗ್ಬೋದು, ಈ ಬ್ರ್ಯಾಂಡ್ ಹೊಡೆದ್ರೆ ಲ್ಯಾಂಡ್ಸನ್ ಪವರ್ ವೀಡರ್ ಅಂದ್ರೆ ಇದು ಪೂರ್ತಿ ಜಾತಕ ಬರುತ್ತೆ. ಆಯ್ತಾ? ಜೊತೆಗೆ ಸರ್ ಇದು ನಾವು ಲೋಕಲ್ ಒಂದು ಇಟ್ಟಿದ್ದೀವಿ ರೆಫರೆನ್ಸ್ಗೆ. ಇದು ನಾವು ಕೊಡೋದು 25,000. 25,000ಗೂ ಕಳಿಸ್ಕೊಡ್ತೀನಿ. ವಾರಂಟಿ ಏನು ಕೇಳಬೇಡಿ. ಯಾಕೆಂದ್ರೆ ಎಲ್ಲರೂ ಹೇಳ್ತಾರೆ 3 ತಿಂಗಳು 6 ತಿಂಗಳು ಅಂತ. ಸರ್ ಎಂಥ ಮಿಷಿನ್ ತಗೊಂಡ್ರೆ 6 ತಿಂಗಳು ಯಾವುದು ಪ್ರಾಬ್ಲಮ್ ಬರಲ್ಲ, ಅದಾದ್ಮೇಲೆ ಬರುವಂಥದ್ದು. ಇವ್ರು ನೋಡಿ ಬ್ರ್ಯಾಂಡೇ ಹಾಕಿಲ್ಲ ಕಂಪ್ನಿಯವರು. ಕಾರಣ ಏನು ಗೊತ್ತಾ? ನೀ ಯಾವ ಬ್ರ್ಯಾಂಡಾರ ಹಾಕೊಡಿ ಅಂತ. ಸಿದ್ದೇಶ್ವರ, ಬೊಮ್ಮೇಶ್ವರ, ನಮ್ದು ಈಗ SLV ಸಮಥಿಂಗ್ ಏನಾರ ಆಗಲಿ, ನಿಮ್ಮ ಹೆಸರು ನೀವು ನಮ್ಮ ಹೆಸರು ಅಂದ್ರೆ ಒಂದು ಕಂಪ್ನಿ ಎಥಿಕ್ಸೇ ಇಲ್ಲ. ಸೊ ನಾವಾಗಿ ರೆಫರೆನ್ಸ್ ತೋರಿಸ್ಲಿಕ್ಕೆ ಇಟ್ಟಿದ್ದೀನಿ. 25,000ಗೂ ನನ್ನ ಹತ್ರ ಮಿಷಿನ್ ಬರುತ್ತೆ. ಅದು ಬೇಕಾದ್ರೆ ಏನು ಯಾವ ಟ್ರಾನ್ಸ್ಪೋರ್ಟ್ ಏನು ಕೊಡಲ್ಲ. ಆ ದುಡ್ಡು ಹಾಕಿ ಕಳಿಸ್ಕೊಡ್ತೀನಿ, ನನಗೇನು ಫೋನ್ ಮಾಡಿಬಿಡಿ. 25,000 ಈ ಮಾಡೆಲ್ ಅಂದ್ರೆ ಸರ್ ನೋಡಿ ಟ್ರಾನ್ಸ್ಪೋರ್ಟ್ ಅವೆಲ್ಲ ಫ್ರೀ ಕೊಡ್ತಾ ಇದ್ದೀವಿ. ಕಾರಣ ಏನಂದ್ರೆ ಇದು ಬ್ರ್ಯಾಂಡ್ ಮಾಡಬೇಕಂತ ಆಸೆ. ಒಳ್ಳೆ ಪ್ರಾಡಕ್ಟು ರೈತರಿಗೆ ಹೋದ್ರೆ ಇವತ್ತು ಅವ್ರಿಗೆ ಏನೇ ಅನ್ಸಿದ್ರು ಹೊಡೆದಾದ್ಮೇಲೆ ನಾನು ಏನೇ ನಾನು ಸೇಲ್ ಮಾಡ್ಕೊಳಕ್ ಏನೇ ಹೇಳಿ ಹೊಡೆದಿ ಒಂದು 6 ತಿಂಗಳು 7 ತಿಂಗಳು ಪಕ್ಕದೊಂದು ಪ್ರಾಬ್ಲಮ್ ಬರ್ತಾ ಇದೆ, ನಮ್ದು ರಿಪೇರಿ ಬಂದಿಲ್ಲ ಅಂದ್ರೆ ಅವನೇ ನೆಕ್ಸ್ಟ್ ಇಯರ್ಗೆ ಇಬ್ರು ಕಳಿಸ್ತಾನೆ. ಇದೇ ನಮ್ಮ ಕಾನ್ಸೆಪ್ಟ್. ನಾನು ಜಾಸ್ತಿ ಮಾತಾಡ್ತಾನೆ ಅಂತ ಕೆಲವ್ರು ಹೇಳ್ತಾರೆ ಕಮೆಂಟ್ ಬಾಕ್ಸಲ್ಲಿ, ಸತ್ಯವಾಗ್ಲಿಲ್ಲ. ನೀವು ತಗೊಂಡು ನೋಡಿ, ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ 100%. ತಗೊಂಡು ನೋಡಿ, ಪಕ್ಕದ ಕಂಪೇರ್ ಮಾಡಿ, ಆಮೇಲೆ ನನ್ನ ಹತ್ರ ರೆಫರೆನ್ಸ್ ಕೊಡಿ. ಆಯ್ತಾ ಸರ್? ಇದು 38,000. ಅದಾದ್ಮೇಲೆ ಇನ್ನೊಂದು ಮಾಡೆಲ್ ತಂದಿದ್ದೀವಿ. ಇದು ಇದೆಲ್ಲ ಒಂದು ಮಾಡೆಲ್ಲು ಸರ್. ಇದು ಮಾಡೆಲ್ ಬಂದು LS 800 PG ಲ್ಯಾಂಡ್ಸನ್. ಇದು ಏನುತ್ತೆ ಸರ್ 8 HP ಸರ್. ಇದು 7 HP ಆಯ್ತು. ಈಗ 9 HP ಕೆಲಸ ಮಾಡ್ತಾ ಇದ್ರು. ಗಟ್ಟಿ ಇತ್ತು, ಕಳೆ ಉದ್ದ ಇತ್ತು, 3 ಅಡಿ 4 ಅಡಿ ಕಾಂಗ್ರೆಸ್ ಗಿಡ ಇತ್ತು, ಹುಲ್ ಜಾಸ್ತಿ ಇತ್ತು, ಸ್ಪೀಡ್ ಬರ್ತಾ ಇಲ್ಲ ಅನ್ನೋ ಮಾಡೆಲ್ಗೆ ಇದು ಅಪ್ಡೇಟ್ ಮಾಡೆಲ್. 8 HP ಇಂಜಿನ್ನು ಇದು. ಓಕೆನಾ? 8 HP ಇಂಜಿನ್ನು. ಇದರಲ್ಲಿ ಏನಾಗಿದೆ ಬನ್ನಿ, ಈ PTO ಸಾಫ್ಟ್ ಇದೆ ನೋಡಿ, 2 ಇದೆ ನೋಡಿ. ಏನಂದ್ರೆ ಈ ಗೇರ್ ಬಾಕ್ಸ್ ಬಂದು ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್. ಸ್ಪೀಡು ಇನ್ಕ್ರೀಸ್ ಆಗುತ್ತೆ. ಇದಕ್ಕೆ 4 ಗೇರ್ ಟೋಟಲ್. ಎಲ್ಲಾ ಪವರ್ ವೀಡರ್ಗೂ 2 ಗೇರ್ ಇದ್ರೆ ಇದಕ್ಕೆ 4 ಗೇರು. ಮುಂದೆ 3, ಬ್ಯಾಕ್ 1. ಬ್ಯಾಕ್ ಅಂದ್ರೆ ನೋಡಿ ಬೇರೆದೆಲ್ಲ ಕ್ಲಚ್ ಇಟ್ಕೊಂಡ್ರೆ ಹಿಂದೆ ಬರುತ್ತೆ. ಈಗ ನಾವು ಟ್ರಾಲಿ ಹಾಕಿರ್ತೀವಿ, ಸಪೋಸ್ ಟ್ರಾಲಿ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ. ಟ್ರಾಲಿ ಹಾಕಿರ್ತೀವಿ, ಟ್ರಾಲಿ ಲೋಡ್ ಇರುತ್ತೆ, ಅವಾಗ ಕ್ಲಚ್ಚಲ್ಲಿ ಸ್ವಲ್ಪ ಕಿರಿಕಿರಿ ಮಾಡುತ್ತೆ. ಹಿಂದೆಗಡೆ ಗೇರ್ ಇದ್ರೆ ಇದು ಈಸಿಯಾಗಿ ಬರುತ್ತೆ. ಸೊ 3 ಗೇರು ಮುಂದೆ, 1 ಗೇರ್ ಹಿಂದೆ. ಇದೇನಂದ್ರೆ ಸ್ಪೀಡ್ ಮಾಡೆಲ್, ಸ್ವಲ್ಪ ಗಟ್ಟಿ ಇರಲಿ, ಸ್ವಲ್ಪ ಲೆಂತ್ ಇರಲಿ, ಸ್ಪೀಡಾಗಿ ಕೆಲಸ ಮಾಡುತ್ತೆ. ಇದನ್ನ ಅಪ್ಡೇಟ್ ಮಾಡೋ ಸಿಕ್ಕಾಬಿಡ ಲೈಕ್ ಮಾಡ್ತಾ ಇದ್ದೀರಿ. ಇದ್ರದ್ದು ಪ್ರೈಸ್ ಬಂದು 48,500.
ನೋಡಿ ಈ ಪ್ರೈಸ್ಗಳು 54,000 ಆಕ್ಚುಲಿ ಇರೋದು. ನೀವು ಇಂಡಿಯಾ ಮೆಟಲ್ ಚೆಕ್ ಮಾಡಿದ್ರೆ 54,000 ಬರುವಂಥದ್ದು. ನಾವು ಮಾರ್ಕೆಟ್ಗೆ ರೀಚ್ ಆಗಬೇಕು, ತುಂಬ ಕಾಂಪಿಟೇಷನ್ ಇದೆ. ಒಳ್ಳೆ ಪ್ರಾಡಕ್ಟ್ ನಾವು ರೀಚ್ ಆದ್ರೆ ನಮಗೂ ಬಿಸ್ನೆಸ್ ಆಗುತ್ತೆ, ರೈತರಿಗೂ ಬೆನಿಫಿಟ್ ಆಗುತ್ತೆ. ಯಾಕೆಂದ್ರೆ ನಾವು ಬರೀ ಸೇವೆನೇ ಸಲ್ಲಿಸ್ತೀವಿ ಅನ್ನೋದೆಲ್ಲ ಸುಳ್ಳು. ನಿಮ್ಮಿದ್ರೆ ನಾವು ಅನ್ನ ತಿನ್ನೋದು, ನಾವು ಸರ್ವಿಸ್ ಕೊಡೋಕ್ಕಾಗೋದು. ಇದೇನಿದೆಯಲ್ಲ 8 HP ಮಲ್ಟಿ ಸ್ಪೀಡು 4 ಗೇರು ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸು. ಇದು ಅದಾದ್ಮೇಲೆ ಇದಕ್ಕೆ ಸ್ವಲ್ಪ ಟೈರ್ ದೊಡ್ಡದು ಮಾಡಿದ್ದೀವಿ, ಹೆವಿ ಟೈರ್ ಮಾಡಿದ್ದೀವಿ, ಟ್ರಾಲಿ ಎಲ್ಲ ಹಾಕೊಳಕ್ ಆಪ್ಷನ್ ಅಂತಲ್ಲ. ಇದು ಅಪ್ಡೇಟ್ ಸ್ಪೀಡ್ ಮಾಡೆಲ್, ಇದು 48,500. ಇದಾಯ್ತಾ? ಇದಾದ್ಮೇಲೆ ಸೇಮ್ ನೋಡಿ ಎಲ್ಲ ಒಂದೇ ಮಾಡೆಲ್ ಅದು. ಅದಾಯ್ತು. ಅದಾದ್ಮೇಲೆ ಇದಕ್ಕೆ ಎಕ್ವಿಪ್ಮೆಂಟ್ಸ್ ಇದೆಯಲ್ಲ ನೋಡಿ, ಎಲ್ಲ ಪವರ್ ವೀಡರ್ಗೂ ಲೈಕ್ ನೀವೀಗ ಗೇಜ್ ವೀಲು, ಇದು ಗೇಜ್ ವೀಲ್ ಹಾಕೊಬೋದು ಸರ್. ಗೇಜ್ ವೀಲ್ ಬಂದ್ಬಿಟ್ಟು 3,500 ಸೆಟ್ಟು. ಇದು 3 ನೇಗಿಲು ಕಲ್ಟಿವೇಟ್ರು ಆಯ್ತಾ. ಇದು ಬಂದು 3,800. ಇದರಲ್ಲಿ ಟಾಪ್ ಲಿಂಕ್ ಇರುತ್ತೆ, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದು ಬಂದು ಜಸ್ಟ್ ನಿಮಗೆ ಸೀದಾ ಸಾದಾ 3ದು, ಇದು ಬಂದು 1,500 ರೂಪಾಯಿ. ಇದು ಸೀದಾ ಓನ್ಲಿ ನಾರ್ಮಲ್ಲು ನೇಗ್ಲು 900 ರೂಪಾಯಿ. ಇದು ಒನ್ ಸೈಡ್ ನೇಗ್ಲು 1,500. ಇದು ಅಡ್ಜಸ್ಟೇಬಲ್ ನೇಗ್ಲು, ಈಗ 2 ಅಡಿ ಜಾಗದಲ್ಲಿ ಹೋಗುತ್ತೆ ಇದು, ಓಕೆನಾ. ಅಡ್ಜಸ್ಟ್ಮೆಂಟ್ ಇರುತ್ತೆ, ಮಾಡ್ಬೋದು. ಇದು ನಿಮಗೆ 2,000. ಇದು ಇನ್ನು ಸ್ವಲ್ಪ ಅಗಲ ಬರುತ್ತೆ, ಅಡ್ಜಸ್ಟ್ಮೆಂಟ್ ನೇಗ್ಲಲ್ಲೇ ಇನ್ನೂ ಅಗಲ ಬರುತ್ತೆ. ಇದು 2,500. ಇದು ಇನ್ನೂ ಅಗಲ ಬರುತ್ತೆ, 3 ಅಡಿ ಲೆವೆಲ್ ಬಂದ್ಬಿಡುತ್ತೆ. ಇದು ಬಂದು 3,500. ಇದು ಜೊತೆಗೆ ಇಲ್ಲಿದೆ ನೋಡಿ, ಇದು ಬಂದೇನಂದ್ರೆ ಪಡ್ಲಿಂಗ್ ವೀಲು. ನೀವು ಕೆಸರು ಗದ್ದೆ ಹೊಡಿತೀರಲ್ಲ, ಕೆಸರು ಗದ್ದೆ ಹೊಡ್ಲಿಕ್ಕೆ ಇದು ಬಂದು 4,500. ಇದು ಕಟ್ಟಿಂಗ್ ಬರುತ್ತೆ ಹಿಂಗೆ, ಈ ಕಟ್ಟಿಂಗ್ ಮಾಡಿಕೊಂಡು ಹಿಂದ್ಗಡೆ ನೇಗಿಲು ಹಾಕೋ ಡಿವೈಡ್ ಆಗುತ್ತೆ, ಓಕೆನಾ. ಇದು ಬಂದ್ಬಿಟ್ಟು 3,800. ಇದರಲ್ಲಿ ಇನ್ನೂ ವೆರೈಟಿ ಇದೆ ಸರ್, ತುಂಬ ವೆರೈಟಿ ಇದ್ದಾವೆ. ನೀವು ಅದ್ರ ಏನಾದರೂ ಹೊಸ್ದಾಗಿ ಬೇಕು ಅಂದರೆ ನಮಗೆ ವಾಟ್ಸಪ್ಪಲ್ಲಿ ಮಾಡಿದ್ರಾಯ್ತು. ಇನ್ನೊಂದು ಈಗ ಏನಾಗ್ತಾ ಇದೆ ಅಂದರೆ, ನಾವು ಈ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀವಿ, ಕಾಲ್ ಮಾಡ್ತೀರಾ, ನಾನು ಪಿಕಪ್ ಮಾಡಿರಲ್ಲ. ನಾವು ಇದು ಬರೋದು 10 ರಿಂದ 6 ಗಂಟೆ ತನಕ ನಮ್ಮ ಆಫೀಸ್ ಟೈಮ್ ಇರೋದು. ನಾವು ಸ್ಟಾರ್ಟಿಂಗಲ್ಲಿ ಜೋಸಲ್ಲಿ ಹೇಳ್ಬಿಟ್ವಿ ಸರ್, ಕಾಲು ಒಂದು 75% ನ್ಯಾಯ ಒದಗಿಸಿದ್ದೀನಿ, 25% ಆಗಿಲ್ಲ. ನೀವು ಫೋನ್ ಎತ್ತಿಲ್ಲ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ, ಒಂದು ವಾಟ್ಸಪ್ ಒಂದು ವಾಯ್ಸ್ ಮೆಸೇಜ್ ಹಾಕಿ, ಇಲ್ಲ ಅಂದರೆ ಚಾಟ್ ಮಾಡಿ, ನಿಮಗೆ ರಿಪ್ಲೈ ಕೊಡ್ತೀನಿ. ತಲೆನೇ ಕೆಡಿಸ್ಕೊಬಿಡಿ. ಫೋನ್ ಎತ್ತಿಲ್ಲ ಅಂದರೆ ಏನೂ ತಲೆ ಕೆಡಿಸ್ಕೊಬಿಡಿ, ನೀವು ತಲೆನೇ ಕೆಡಿಸ್ಕೊಬಿಡಿ. ಇರೋ ಫ್ಯಾಕ್ಟ್ ನಾವು ಒಪ್ಕೊತಾ ಇದ್ದೀನಿ, 100ಕ್ಕೆ 100 ಕಾಲು ಅಟೆಂಡ್ ಮಾಡೋಕ್ಕಾಗ್ತಿಲ್ಲ, ಇದು ಸತ್ಯ. ನಾನು ವಾಟ್ಸಪ್ಪಲ್ಲಿ ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ, ರಿಪ್ಲೈ ಕೊಡ್ತೀನಿ. ಇದಾಯಿತು. ಜೊತೆಗೆ ಇದ್ರಲ್ಲಿ ಪವರ್ ವೀಡರಲ್ಲಿ ನೋಡಿ, ಈಗ ಟ್ರಾಲಿ, ಈಗ ಟ್ರಾಲಿ ಹಾಕೋಬೋದು ನೋಡಿ. ಇದು 8 HP ಇದು ಸ್ಯಾಟಿಸ್ಫ್ಯಾಕ್ಷನ್ ಟ್ರಾಲಿ, 3 ಅಡಿ ಅಗಲ 4.5 ಉದ್ದ. ಸರ್ ಇದು ಕರೆಕ್ಟಾಗಿ ಹೇಳ್ತಾರೆ ಟನ್ ಗಟ್ಲೆ ಅಂತ, ನಾವು ಟನ್ ಗಟ್ಲೆ ಅಂತ ಹೇಳೋಕ್ಕಾಗಲ್ಲ. ಕರೆಕ್ಟಾಗಿ ರೋಡ್ ಇದ್ರೆ ಒಂದು 700 kg ಎಳೆಯುತ್ತೆ. ಹಾಫ್ ರೋಡಲ್ಲಿ 300-400 kg ರೈತನಿಗೆ ಎಳ್ಕೊಂಡು ಹೋದ್ರೇನೆ ಸಾಕೋದು. ಸುಮ್ಮನೆ ತನ್ನೆಲ್ಲ ಹೇಳೋ ಸುಳ್ಳಾಗತ್ತೆ. 300-400 kg ಎಳ್ಕೊಂಡು ಹೋಗ್ಬೋದು. ಇದ್ರ ಕಾಸ್ಟ್ ಬಂದು 3 ಅಡಿಗೆ 4.5 ಅಡಿ ಬಂದು 34,000 ಈ ಮೆಷಿನ್ಗೆ ಆಗುತ್ತೆ. ಇದಕ್ಕೆ ಈ ಮೆಷಿನ್ ಸೂಟಬಲ್ ಆಗೋದು ಬಂದು 2.5 ಅಡಿ ಅಗಲ 4 ಅಡಿ ಉದ್ದ, ಅದು 28,000 ಆಗುತ್ತೆ, ಓಕೆನಾ. ಜೊತೆಗೆ ಸೇಮ್ ಸೀಟು, ನಿಮಗೆ ಬ್ರೇಕ್ ಸಿಸ್ಟಮ್ ಇರುತ್ತೆ ನೋಡಿ, ಬ್ರೇಕ್ ಸಿಸ್ಟಮು, ಸೀಟು A to Z ಇರುತ್ತೆ, ಓಕೆನಾ. ಎಲ್ಲ ಚೆನ್ನಾಗಿದೆ. ಇಲ್ಲ ಎಲ್ಲ ನಾವು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊತಾ ಇದೀವಿ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಾವು ಅಪ್ಡೇಟ್ ಆಗ್ತಾ ಇದೀವಿ. ನಾವು 100% ಫುಲ್ಫಿಲ್ ಅಂತ ಹೇಳಲ್ಲ, ನಾವು ರೈತರು ಸಜೆಷನ್ ಕೊಟ್ರು ಅಪ್ಡೇಟ್ ಮಾಡ್ಕೊತೀವಿ. ಈಗ ನೋಡಿ, ಹೌದು ನೋಡಿ, ಡಿಫ್ರೆಂಟಾಗಿ ಮಾಡಿದ್ದೀವಿ, ಎಲ್ಲ ಡಿಫ್ರೆಂಟಾಗಿ ಮಾಡ್ತಿದ್ದೀವಿ. ಜೊತೆಗೆ ಈ ಮಾಡೆಲ್ ಏನಿದೆಯಲ್ಲ, ನಮ್ಮ ರೈತರಿಗೆ ಇದನ್ನೇ ಸಜೆಷನ್ ಮಾಡ್ತೀನಿ. ಫ್ಯೂಚರ್ ಮಾಡಲು ಗಟ್ಟಿ ಇರಲಿ, ಸ್ಪೀಡ್ ಇರಲಿ, ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ. ಜೊತೆಗೆ ಇದು 48,500 ನಿಮಗೆ 100 ಕಿಲೋಮೀಟ್ರಿಗೆ ಫ್ರೀ ಡೋರ್ ಡೆಲಿವರಿ ಕೊಡ್ತೀವಿ. ಅದು ಫ್ರೀ ಅಂದರೆ ಡೋರ್ ಡೆಲಿವರಿ ಎಲ್ಲ ಸ್ಟಾರ್ಟ್ ಮಾಡಿ ನಮ್ಮ ಆಟೋದವ್ರಿಗೆ ಏನು ಹೇಳಿದೀವಿ ಗೊತ್ತಾ, ನಿಮಗೆ ಬಾಡಿಗೆ ಬೇಕಂದ್ರೆ ನೀವು ಓಡಿಸೋದು ಕಲ್ತ್ಕೊಳ್ಳಿ, ರೈತರಿಗೆ ಹೋಗಿ ಡೆಮೋ ಕೊಡಿ, ಆ ಥರ ಹೇಳಿದೀವಿ. ಬೇರೆ ಊರವ್ರಿಗಾದ್ರೆ ಟ್ರಾನ್ಸ್ಪೋರ್ಟ್ ಬುಕ್ ಮಾಡಿ ಕಳ್ಸ್ಕೊಡ್ತೀವಿ. ಸರ್ ಸಬ್ಸಿಡಿ ಹೇಳ್ತೀನಿ ಕೇಳಿ, ನಾನು 15 ವರ್ಷದಿಂದ ಸಬ್ಸಿಡಿಲಿ ಇದ್ದೆ. ಸಬ್ಸಿಡಿದು ಏನಾಗಿದೆ, ಫಸ್ಟು ಒಂಥರ ಇತ್ತು, ಏನೋ ಸ್ವಲ್ಪ ಸಣ್ಣ ಪುಟ್ಟ ಇತ್ತು. ಹೋಗ್ತಾ ಹೋಗ್ತಾ ಹೆಂಗಾಯ್ತು ಸಬ್ಸಿಡಿ ಅಂದರೆ, ಸರ್ ನಿಮಗೂ ನಮಗೂ ಎಲ್ಲರಿಗೂ ಗೊತ್ತು, ಯಾರೂ ಬಾಯಿ ಬಿಟ್ಟು ಹೇಳಲ್ಲ, ನಾವು ಕರಪ್ಷನ್ ವ್ಯವಸ್ಥೆಯಲ್ಲಿ ಇದ್ದೀವಿ, ಇರೋ ಸತ್ಯ. ಸಬ್ಸಿಡಿಲಿ ಏನಾಗ್ತಾ ಇದೆ, ಯಾವ ಅಧಿಕಾರಿಗಳಿಗೂ ಪಾಪ ಅವ್ರದ್ದು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಕರಪ್ಷನ್ ಇರೋದ್ರಿಂದ ಸಬ್ಸಿಡಿ ಹೋಗಿ ಏನು ಪ್ರೈಸ್ ಬರ್ತದಲ್ಲ ಆ ಪ್ರೈಸ್ಗೆ ನಾನು ಇಲ್ಲಿ ಕೊಡ್ತೀನಿ. ಉದಾಹರಣೆ ಹೇಳ್ತೀನಿ ನಿಮ್ಗೆ, ಉದಾಹರಣೆ ಕೊಟ್ಟರೆ ಗೊತ್ತಾಗುತ್ತೆ. ಇದು ಸಬ್ಸಿಡಿ ಹೋಗಿ 32,000 ಇದೆ, 7 HP.
ಈಗ 25 ಕೊಡ್ತೀನಿ ಇಲ್ಲಿ ಕೊಡ್ತೀನಿ. ಇದರಲ್ಲಿ ನೀವು ಹೆಂಗೆ ಏನು ಅಂತ ನೀವು ತಿಳ್ಕೊಬೇಕು. ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಕಸ್ಟಮರ್ ಇರ್ತದೆ, ಮೀಡಿಯೇಟ್ ಇಲ್ಲ, ಡಿಸ್ಟ್ರಿಬ್ಯೂಟರ್ ಇಲ್ಲ, ಬಿಸ್ನೆಸ್ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲ, ಅದಿಲ್ಲ, ಏನೂ ಇಲ್ಲ. ಎಲ್ಲ ನಿಮ್ಗೆ ಯಾವ್ದು ತೊಗೊಂಡ್ರು ಅಷ್ಟೇ ಎಲ್ಲ ಕರಪ್ಷನ್ ಲೋಕದಲ್ಲಿ ಇದ್ದೀವಿ. ನಾವು ಅದನ್ನ ಮಿಡ್ಬೇಕಂತೇಳಿ ಒಂದು 4 ವರ್ಷದಿಂದ ಅದನ್ನ ಬಿಡ್ಬೇಕಂತೇಳಿ ಸಬ್ಸಿಡಿಯಿಂದ ಆಚೆ ಕಡೆ ಬಂದು ಡೈರೆಕ್ಟ್ ಕಂಪ್ನಿಯಿಂದ ಬೈ ಮಾಡಿ ಒಳ್ಳೆ ಕ್ವಾಲಿಟಿನ ರೈತರು ಕೊಡ್ತಾ ಇದ್ದೀನಿ. ಬಿಟ್ಟರೆ ಇನ್ನೇನು ಇಲ್ಲ. ಯಾವ ಅಧಿಕಾರಿ ಬಗ್ಗೆ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ವ್ಯವಸ್ಥೆ ಕೆಟ್ಟು ಕೆಳ ಹಿಡ್ದೋಗಿದೆ, ಇದು ಸತ್ಯ. ನೋಡಿ, ಈ ಥರದ್ದು ಬೇಕಂದ್ರೆ ಸಬ್ಸಿಡಿಲಿ 85,000-90,000 ಮಾಡಿರ್ತಾರೆ. ಸಬ್ಸಿಡಿ ಹೋಗಿ ನಿಮ್ಗೆ 45,000 ಸಿಗ್ಬೋದೇನೋ. ಇಲ್ಲಿ 48ವರೆಗೆ ಇಲ್ಲೇ ಕೊಡ್ತಾ ಇದ್ದೀನಿ. ಅದು ಬಿಟ್ಟರೆ ಬೇರೆದೇನಿಲ್ಲ. ರೈತರು ಉಳಿತು ಅಲ್ಲೇ. ಈಗ ಸಬ್ಸಿಡಿ ಹೋಗಿ 32 ಅನ್ಕೊಂತೀವಿ. 32 ಎರಡು ರೀತಿ ಅಡ್ವಾಂಟೇಜ್ ಇದೆ. ಹೌದು. ಒಂದು ಟೈಮ್ ವೇಸ್ಟ್ ಆಗಲ್ಲ, ಮತ್ತಿನ್ನೊಂದು ಪ್ರೋಸೆಸ್ ಮಾಡೋ. ಸರ್ ನೋಡಿ, ಒಂದು ವಿಷಯ, ಅಲ್ಲಿ 4-5 ದಿನ ಓಡಾಡಬೇಕು, ಹೌದು. ನಿಮ್ ದುಡ್ಡು ಕೊಡಬೇಕು, ಪಾಣಿ ಕೊಡ್ಬೇಕು. ಪಾಣಿ ಕೊಟ್ರೆ ಏನು ಸರ್, ನಮ್ಮ ಅಪ್ಪನ ಹೆಸರು ಇರ್ತದೆ, ನಮ್ಮ ಅಪ್ಪನ ತಗೊಂಡೋಗಲ್ಲ ಇಕ್ಕದಂಗೆ ಇರೋ ಸತ್ಯ ಅದು. ಕೊಡಬೇಕು, ಬರಬೇಕು. ಜೊತೆಗೆ ಸಪ್ಲೈ ಮಾಡುವಂತವ್ರು ಯಾವ್ದೋ ಸಿಟಿಲಿ ಕೂತಿರ್ತಾರೆ ಆಲ್ಮೋಸ್ಟ್, ಅಲ್ಲಿ ಲೋಕಲ್ ಅಲ್ಲಿ ಯಾರು ಇರೋದೇ ಇಲ್ಲ, ಎಲ್ಲೋ ಅಪರೂಪಾಗಿರ್ತಾರೆ ಸರ್ವಿಸ್ಗೆ. ಆಮೇಲೆ ನೀವು ಯಾವ್ದೋ ಮಾಡೇಲಲ್ಲಿ ಮೂಲೆಯಲ್ಲಿ ಇಕ್ಕಿರ್ತಾರೆ, ತಗೊಂಡೋಗಪ್ಪ ಫೋಟೋ ತಗ್ಸಿ ಅಂತಾರೆ. ಅದ್ ಬಿಟ್ರೆ ಕಾಮನ್ ಆಗಿ ಆಗ್ತಾರೆ. ಇರ್ಬೋದು, ಕೆಲವು ಕಡೆ ಡೈರೆಕ್ಟ್ ಶೋರೂಮ್ ಇದಾವೆ, ಮಾಡ್ತಾ ಇದಾರೆ, ಕೆಲವು ಕಡೆ ಹಂಗಾಗಿದೆ ಅಧ್ವಾನ. ಹಂಗಾಗಿ ನಾವೇನ್ ಮಾಡಿದ್ವಿ, ಸಬ್ಸಿಡಿಯಿಂದ ಆಚೆಗಡೆ ಬಂದು ಗೌರ್ಮೆಂಟ್ಗೂ ದುಡ್ಡು ಉಳಿಯುತ್ತೆ, ರೈತರಿಗೂ ಅನುಕೂಲ ಆಗುತ್ತೆ. ಈ ಕಾನ್ಸೆಪ್ಟ್ ಮಾಡಿದ್ವಿ. ಬಿಟ್ಟು ಸಬ್ಸಿಡಿ ಬರೋದು ಚೆನ್ನಾಗಿರ್ತದೆ, ಇಲ್ಲಿ ಬನ್ನಿ, ಅದೆಂಥದ್ದು ಇಲ್ಲ. ಸಬ್ಸಿಡಿ ಕೊಡೋರು ನಾವಂತೆ ಸಪ್ಲೈ ಮಾಡೋದು, ಇರೋ ಸತ್ಯ ಇದು.